ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿಯಲ್ಲಿ ಬಣ ಬಡಿದಾಟ ಶುರುವಾಗಿದ್ರೆ, ಸಿಎಂ ಡಿಸಿಎಂ ಬಣ ಬಡಿದಾಟ ಶುರುವಾಗಿದ್ರೆ, ಮತ್ತು ಈ ಕಡೆ ಬಿಜೆಪಿ ಪಾಳದಲ್ಲಿ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾಗ್ತಾರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಫುಲ್ ಆಕ್ಟಿವ್ ಆಗಿದೆ ಸಂತೋಷ್ ಅಂಡ್ ಟೀಮ್ ಅನ್ನುವ ವಿಚಾರ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಸಾಧನೆ ಮುಂದಿಟ್ಟಂತಹ ಬಣ. ಇದು ರಿಪಬ್ಲಿಕ್ ಕನ್ನಡದ ಬಿಜೆಪಿ ಪಡೆದ ಇನ್ಸೈಡ್ ಮಾಹಿತಿ. ಲೋಕ ರಿಸಲ್ಟ್ ಬಳಿಕ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, BL ಸಂತೋಷ್ ಟೀಮ್ ಆಕ್ಟಿವ್ ಆಗಿದೆಯಾ? ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೀತಾ ಇದೆ. ಲಿಂಗಾಯತ ಬಾಹುಳ್ಯ ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿರಲಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇದೇ ಒಂದು ಕಾರಣವನ್ನ ಕೊಟ್ಟು ಕೆಳಗಿಳಿಸುವ ಪ್ರಯತ್ನ ನಡೀತಾ ಇದೆ. ಮೊದಲ ಟಾರ್ಗೆಟ್ ವಿಪಕ್ಷ ನಾಯಕ R ಅಶೋಕ್, ಎರಡನೇ ಟಾರ್ಗೆಟ್ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಅಶೋಕ್ ಸ್ಥಾನವನ್ನ ಅಲಂಕರಿಸ್ತಾರಂತೆ ಸುನಿಲ್ ಕುಮಾರ್ ಅನ್ನುವ ಚರ್ಚೆಗಳು ನಡೀತಾ ಇದೆ. ನೋಡಿ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಂದುಕೊಂಡಷ್ಟು ಗೆಲುವನ್ನ ದಾಖಲು ಮಾಡಲಿಲ್ಲ. ಲಿಂಗಾಯತ ಪ್ರಾಬಲ್ಯವುಳ್ಳಂತಹ ಕ್ಷೇತ್ರಗಳಲ್ಲೇ ಸೋಲನ್ನ ಕಂಡಿತ್ತು. ಹಾಗಾಗಿ ಆ ಒಂದು ಕಾರಣವನ್ನ ಕೊಟ್ಟು BL ಸಂತೋಷ್ ಟೀಮ್ ವಿಜೇಂದ್ರ ಅವರನ್ನ ಬದಲಾಯಿಸುವ ಹಂತಕ್ಕೆ ಹೋಗಿ ತಲುಪಿದೆ ಅನ್ನುವ ಚರ್ಚೆಗಳು ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ R ಅಶೋಕ್ ಅವರ ಬದಲಾವಣೆ ಕೂಡ ಆಗುತ್ತಂತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬದಲಾವಣೆ ಆಗ್ತಾರಾ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷರು? ನಾಗೇಂದ್ರ ಬಾಬು, ಲೋಕಸಭೆ ಚುನಾವಣೆ ನಂತರ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಈ ರೀತಿಯ ಒಂದು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಚರ್ಚೆಗಳು ಅನ್ನೋದಕ್ಕಿಂತ ಇಲ್ಲಿ ನಮಗೆ ಆಪ್ತ ಮೂಲಗಳು ಹೇಳುವಂತಹ ಮಾಹಿತಿ ಪ್ರಕಾರ ಇಲ್ಲಿ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರು, ಹಾಗೇನೇ ವಿರೋಧ ಪಕ್ಷ ನಾಯಕರ R ಅಶೋಕ್ ಅವರು ಏನಿದ್ದಾರೆ, ಇವರ ಇಬ್ಬರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಟೀಮ್ ಈ ಒಂದು ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಆ ಟೀಮ್ ಬೇರೆ ಯಾವುದೂ ಅಲ್ಲ, BL ಸಂತೋಷ್ ಅವರ ಟೀಮ್. ಈ BL ಸಂತೋಷ್ ಅವರ ಟೀಮ್ ಮೊದಲಿಂದನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಕಡೆ ಯಡಿಯೂರಪ್ಪ ಅವರ ಟೀಮ್ ಅಂತಕ್ಕಂಥದ್ದು ಇದು ಜಾಹೀರು. ಇದು ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಂದು ಬಣ ಪಾಲಿಟಿಕ್ಸ್ನ ಒಂದು ಇತಿಹಾಸ. ಸೊ ಇದು ಈಗ ಮುಂದುವರೆದಂತೆ ಲೋಕಸಭಾ ಚುನಾವಣೆಯ ನಂತರ ನಾಗೇಂದ್ರ ಬಾಬು ಈ ಬಣ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡೋಕ್ಕೆ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ BL ಸಂತೋಷ್ ಅವರ ಟೀಮ್ ಮತ್ತೆ ಸಕ್ರಿಯ ಆಗಿರ್ತಕ್ಕಂಥದ್ದು. ಸೊ ಈಗ ನೋಡೋದಾದರೆ ಈ BL ಸಂತೋಷ್ ಅವರ ಟೀಮ್ ಏನಿದೆ, ಆ ಸದಸ್ಯರ ಒಂದಷ್ಟು ಜನ ಈ ಒಂದು ವಾದವನ್ನು ಲೋಕಸಭಾ ಚುನಾವಣೆಯ ನಂತರ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಒಂದು ಕಡೆ BY ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ನಾಯಕರಾಗಿ ಒಟ್ಟು 9 ಸೀಟ್ಗಳನ್ನು ಕೊಟ್ಟರು ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ. ಆದರೆ ಆ 9 ಸೀಟ್ಗಳ ಪೈಕಿ ಗೆದ್ದಿದ್ದು 5 ಸೀಟ್ಗಳು ಮಾತ್ರ. 5 ಸೀಟ್ನಲ್ಲಿ ಕೂಡ ಒಂದು ವಿ ಸೋಮಣ್ಣ ಅವರ ಗೆದ್ದಿರ್ತಕ್ಕಂಥದ್ದು ಕೂಡ ಅದು ಸಂಪೂರ್ಣವಾಗಿ ಲಿಂಗಾಯತ ಸಮುದಾಯ ಬೆಂಬಲಿಸಿಲ್ಲ, ಅದು ಮೈತ್ರಿಯಿಂದ ಗೆದ್ದಿರ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ 4 ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸ್ಕೊಳ್ಳೋದ್ರಲ್ಲಿ BY ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ವಿಫಲರಾಗಿದ್ದಾರೆ. ಸಮುದಾಯದ ನಾಯಕರಾಗಿ ಸಮುದಾಯದ ಹೊಣೆಯನ್ನು ಹೊತ್ತು ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಂಥವರು ಇಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಬಲವಾದ ಕಾರಣವನ್ನು ಹೈಕಮಾಂಡ್ ನಾಯಕರ ಮುಂದೆ BL ಸಂತೋಷ್ ಅವರ ಟೀಮ್ ಇಟ್ಟಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ R ಅಶೋಕ್ ಅವರೇನಿದ್ದಾರೆ, R ಅಶೋಕ್ ಅವರು ಕೂಡ ಪ್ರತಿಪಕ್ಷದ ನಾಯಕರಾಗಿ ಅವರು ಕೂಡ ಸಮರ್ಥವಾಗಿ ಸರ್ಕಾರವನ್ನು ಎದುರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂತಹ ವಾದವನ್ನು ಮುಂದೆ ಇಟ್ಟು ಪ್ರತಿಪಕ್ಷದ ನಾಯಕನ ಸ್ಥಾನ ಬದಲಾಗಬೇಕು ಅಂತಕ್ಕಂಥ ವಾದವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ BY ವಿಜೇಂದ್ರ ಮತ್ತು R ಅಶೋಕ್ ಇಬ್ಬರ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರಿಂದನೂ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಸಾಧನೆ ಆಗಿಲ್ಲ, ಒಂದು ರೀತಿಯಲ್ಲಿ ಕಳಪೆ ಸಾಧನೆ ಅಂತಕ್ಕಂಥ ಒಂದು ಆರೋಪವನ್ನು ಮುಂದಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿದೆ, ನಿರೀಕ್ಷೆಗೆ ತಕ್ಕಂತೆ ಆಗಿಲ್ಲ. ಅದರ ಒಂದು ಹೊಣೆಯನ್ನು BY ವಿಜೇಂದ್ರ ಮತ್ತು R ಅಶೋಕ್ ಅವರ ತಲೆಗೆ ಕಟ್ಟುವಂತಹ ಪ್ರಯತ್ನಗಳು ಕೂಡ ನಡೆದಿರ್ತಕ್ಕಂಥದ್ದು. ಸೊ ಇದರ ಭಾಗವಾಗಿ ಈಗ BY ವಿಜೇಂದ್ರ ಅವರು ಬದಲಾಗಬೇಕು ಅಂತಕ್ಕಂಥ ಒಂದು ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು, ಮತ್ತೊಂದು R ಅಶೋಕ್ ಅವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಾದವನ್ನು ಇಟ್ಟಿರ್ತಕ್ಕಂಥದ್ದು. ಇವೆರಡರ ಮಧ್ಯೆ
ಪ್ರತಿಪಕ್ಷದ ನಾಯಕನಾಗಿ ಏನು ಆರ್ ಅಶೋಕ್ ಅವರು ಒಕ್ಕಲಿಗ ಸಮುದಾಯದಿಂದ ಸಮುದಾಯದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ ಅಲ್ಲಿ ಜಾತಿ ಸಮೀಕರಣದಲ್ಲಿ ನೋಡೋದಾದರೆ ಆ ಆರ್ ಅಶೋಕ್ ಅವರ ಸ್ಥಾನಕ್ಕೆ OBC ನಾಯಕ ಸುನೀಲ್ ಕುಮಾರ್ ಅವ್ರನ್ನ ಕೂರಿಸುವಂಥ ಪ್ರಯತ್ನ ನಡೆತಿರ್ತಕ್ಕಂಥದ್ದು. ಇಲ್ಲಿ ಸುನೀಲ್ ಕುಮಾರ್ ಅವ್ರನ್ನ ಕೂರಿಸಿದ್ದೆ ಆದರೆ ಇಲ್ಲಿ ಮತ್ತೆ ಜಾತಿ ಸಮೀಕರಣ ಬದಲಾಗುತ್ತೆ ನಾಗೇಂದ್ರ ಬಾಬು. ಹಾಗಾಗಿ ಇಲ್ಲಿ ಪರಿಷತ್ನಲ್ಲಿ ಏನು ಕೋಟ ಶ್ರೀನಿವಾಸ ಪೂಜಾರಿಯಿಂದ ತೆರವಾಗಿರ್ತಕ್ಕಂಥ ಸ್ಥಾನ ಏನಿದೆ ಆ ಸ್ಥಾನಕ್ಕೆ ಅಲ್ಲಿ ಸುನೀಲ್ ಕುಮಾರ್ ಅಥವಾ ಅಂದರೆ ಪರಿಷತ್ ನಾಯಕರಾಗಿ CT ರವಿ ಅವ್ರನ್ನ ಕೂರಿಸುವಂತಹ ಪ್ರಯತ್ನ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿಗೆ ಒಕ್ಕಲಿಗ OBC ಮಾಡುವಂತಹ ಪ್ಲ್ಯಾನು, ಅಥವಾ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ಪಟ್ಟು ಏನಾದರೂ ಒಂದು ವೇಳೆ ಏನಾದರೂ ಬಿಗಿಯಾಗಿ ಹಿಡಿದಿದೆ ಆದರೆ ಮತ್ತೆ ಹೈಕಮಾಂಡ್ ಕೂಡ ಈ ಒಂದು ಮಾತಿಗೆ BL ಸಂತೋಷ್ ಅವರ ಟೀಮ್ನ ಒಂದು ವಾದಕ್ಕೆ ಸೊಪ್ಪು ಹಾಕಿದ್ದೆ ಆದರೆ ಅಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಮತ್ತೆ ಜಾತಿ ಸಮೀಕರಣ ಬದಲಾಗುವಂಥದ್ದು. ಅಲ್ಲಿ ಆಗಿದ್ರೆ ಯಾರಾಗ್ಬೋದು ಅದನ್ನು ಕೂಡ ಒಂದು ನಮಗೆ ಆಪ್ತ ಮೂಲಗಳು ಒಂದು ಹೇಳುತ್ತೆ. ಅಲ್ಲಿ ಒಂದು ವೇಳೆ ಏನು ರಾಜ್ಯಾಧ್ಯಕ್ಷಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಕೇಳಿಬರುವಂಥ ಆಗ್ರಹ ಹಾಗೇನಾದರೂ ಬಂದರೆ ಒಕ್ಕಲಿಗ ಸಮುದಾಯಕ್ಕೆ ಏನಾದ್ರೂ CT ರವಿ ಅವರ ಹೆಸರೇನಾದರೂ ಕೇಳಿಬರುತ್ತಾ, ಈ ಎಲ್ಲ ಕೂಡ ವಾದಗಳು ಕೂಡ ಪಕ್ಷದಲ್ಲಿ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಆದರೆ ಇದೆಲ್ಲವಕ್ಕೂ ಕೂಡ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರ್ತಕ್ಕಂಥ ಹೈಕಮಾಂಡ್ ಸದ್ಯದಲ್ಲೇ ಹೈಕಮಾಂಡಿಂದ ಅಬ್ಸರ್ವರ್ನ ಕಳಿಸ್ತಾ ಇದ್ದಾರೆ ರಾಜ್ಯಕ್ಕೆ, ವೀಕ್ಷಕರನ್ನು. ಈ ವೀಕ್ಷಕರು ಬಂದವರು ಇದರ ಒಂದು ಸಂಪೂರ್ಣವಾದಂಥ ರಿಪೋರ್ಟನ್ನು ತಗೊಳ್ಕೊತಾರೆ. ಎರಡೂ ಟೀಮ್ಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಲೋಕಸಭಾ ಚುನಾವಣೆ ನಂತರ ಆಗಿರ್ತಕ್ಕಂಥ ಪರಿಣಾಮಗಳು, ಹಾಗೆಯೇ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸಗಳು, ನಾಯಕರ ಜೊತೆ ಇರತಕ್ಕಂಥ ಹೊಂದಾಣಿಕೆ ಇದೆಯಾ, ಹೊಂದಾಣಿಕೆ ಕೊರತೆ ಇದೆಯಾ, ಅಥವಾ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರ ಮಧ್ಯೆಯೂ ಕೂಡ ಹೊಂದಾಣಿಕೆ ಇದೆಯಾ ಇಲ್ಲವಾ, ಯಾವ ರೀತಿಯಾಗಿ ನಡೀತಾ ಇದೆ, ಸಮರ್ಥವಾಗಿ ಸರ್ಕಾರನ ಎದುರಿಸಿದ್ದಾರೆ ವಿಪಕ್ಷ ನಾಯಕರು ರಾಜ್ಯಾಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.